ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗೇ ಇರ್ತೀನಿ. ಇವತ್ತು ಗಣೇಶ ಹಬ್ಬ. ಎಲ್ಲ ಹೋಗಿ ಮಾರ್ಕೆಟ್ಗೆ ನಿನ್ನೆನೇ ಮಾರ್ಕೆಟ್ಗೆ ಹೋಗಿ ಎಲ್ಲ ತೆಗೆದುಕೊಂಡು ಬಂದೆ. ಬರೋಷ್ಟೊತ್ತಿಗೆ ಸಾಯಂಕಾಲ 7 ಗಂಟೆ ಆಗೋಗಿತ್ತು. ಅಷ್ಟೊಂದು ತಂದು ಇರಲಿಲ್ಲ, ಸ್ವಲ್ಪ ತಂದೆ. ತುಂಬ ರಶ್ ಇತ್ತು, ಅದಕ್ಕೆ ಮನೆ ಹತ್ರನೇ ತೊಗೊಳ್ಳೋಣ ಅಂದ್ಬಿಟ್ಟು ಮನೆ ಹತ್ರ ತೊಗೊಳ್ಳೋಣ ಅಂದು ಮನೆಗೆ ಬಂದೆ. ಸರಿ, ಬೆಳಗ್ಗೆ ಆಮೇಲೆ ಹೆಂಗಸ್ರಿಗೆ ಗೊತ್ತಲ್ವ, ಹಬ್ಬ ದಿನಗಳಾದರೆ ಕೆಲಸಗಳು ಜಾಸ್ತಿ, ಅವರೆಲ್ಲೂ ಹೋಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಮಗನ್ನೇ ಕಳಿಸ್ದೆ ಗಣೇಶ ಮತ್ತು ಗೌರಿನ ತೊಗೊಂಬರೋದಕ್ಕೆ. ನನಗೆ ಮಾರ್ಕೆಟಲ್ಲಿ ಸಿಗಲಿಲ್ಲ, ಅದೆಲ್ಲೋ ದೂರನಂತೆ. ಸೊ ಅದಕ್ಕೆ ನಾನು ಮಾರ್ಕೆಟಲ್ಲಿ ತಂದಿಲ್ಲ, ಇಲ್ಲೇ ತಂದೆ. ಅವರೋಗಿ ತೆಗೆದುಕೊಂಡು ಬಂದು ಆಮೇಲೆ ಇಟ್ಟು ಪೂಜೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಇವತ್ತು ಯಾವಾಗಲೂ ಬೇಗ ಮಾಡಿಬಿಡ್ತಾಯಿದ್ದೆ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಮಾಡಿ ಗಣೇಶನ ಕುಂಡ್ರಿಸಿದ್ವಿ. ನೋಡಿ, ನಮ್ಮ ಮನೆ ಗಣೇಶ ಈ ಥರ ಕುಂಡ್ರಿಸಿದ್ದೀನಿ. ಇದು ಕಡುಬು ಮಾಡಲಿಲ್ಲ ನಾನು. ನೈವೇದ್ಯಕ್ಕೆ ಹೋಳಿಗೆ, ಏನದು ವಡೆ ಮತ್ತು ಕೋಸಂಬರಿ ಮಾಡಿದ್ದೀನಿ. ಕಡುಬು ನಾಳೆ ಮಾಡ್ಕೊಳ್ಳೋಣ. 3 ದಿವಸ ಇಡಬೇಕು. ನಾನು ಫುಲ್ಲು ಸುಸ್ತಾಗಿಬಿಟ್ಟಿದೆ. ಇಷ್ಟು ಮಾಡೋಷ್ಟೊತ್ತಿಗೆ ಸುಸ್ತಾಗಿದೆ. ಅದು ಮಾಡಿದ್ರೂ ಯಾರೂ ತಿನ್ನೋದಿಲ್ಲ. ಹೆಂಗಿದ್ರು ದೇವರಿಗೆ ನಾಳೆ ಪ್ರಸಾದ ಇಡಬೇಕು. ಅದಕ್ಕೆ ನೋಡೋಣ, ಆದರೆ ಕಡುಬು ಮಾಡ್ತೀನಿ, ಇಲ್ಲ ಅಂದರೆ ಬೇರೆ ಏನಾದರೂ ಮಾಡಿ ಇಕ್ಬೇಕಾಗುತ್ತೆ. 3 ದಿವಸ ಇಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಎಲ್ಲೂ ಹೋಗಿಲ್ಲ. ಗಣೇಶ ನಮ್ಮ ಮನೆ ಹತ್ರ ಎಲ್ಲ ಇಟ್ಟಿದ್ದಾರೆ ಗಣೇಶ. ಅಲ್ಲಿ ಹೋಗಿ ಸಾಯಂಕಾಲ ಹೋಗಿ ಎಲ್ಲ ನೋಡಿಕೊಂಡು ಬರಬೇಕು. ಇವಾಗ ಫುಲ್ಲು ಸುಸ್ತಾಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಹೋಗ್ತೀನಿ. ಹೇಗಿದೆ ನಮ್ಮ ಮನೆಗೆ ಗಣೇಶ ಮಾಡಿ? ಸಾಯಂಕಾಲ ಆಗಿದೆ, ಹೋಳಿಗೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮಾಡಿದ್ದೆ, ಅದು ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ. ಇವಾಗ ಸ್ವಲ್ಪ ಮಿಕ್ಕಿರೋದಿತ್ತು, ಅದನ್ನು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾಳೆಗೂ ಆಗುತ್ತೆ, ಮಾಡಿ ಮುಗಿಸ್ತೀನಿ. ಇದು 3ನೇ ದಿವಸದ ಪೂಜೆ. ಬೆಳಿಗ್ಗೆನೇ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ದೀಪ ಅಂಟಿಸಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿ ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಟು ಹೋದೆ. ಅಷ್ಟೊತ್ತಿಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ, ಹೋಗಿ ಬಂದೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಗಣೇಶಗೆ ನಮ್ಮ ಗ್ರೂಪ್, ಒಂದು ಹೆಣ್ಮಕ್ಳು ಗ್ರೂಪ್ ಇತ್ತು ನಮ್ಮೂರಲ್ಲಿ. ನಾವು ಚಿಕ್ಕವರಾಗಿದ್ದಾಗ ನಾವೆಲ್ಲ ಸೇರಿಕೊಂಡು ದುಡ್ಡು ಕಲೆಕ್ಟ್ ಮಾಡಿ ಒಂದು ಮನೆಯಲ್ಲಿ ಯಾವುದಾದ್ರೂ ಖಾಲಿ ಇರೋ ಮನೆಗಳಲ್ಲಿ ಗಣೇಶನ ಕುಂಡ್ರಿಸ್ತಾ ಇದ್ವಿ. ಅದೆಲ್ಲ ನೆನಪಾಯಿತು. ನನ್ನ ಫ್ರೆಂಡ್ಸು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಗೌರಿ ಗಣೇಶದ ಯಾರು ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದೀರೋ ಅವ್ರು ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ರೋಡಲ್ಲೆಲ್ಲ ಹೋಗಿ ಅವಾಗೆಲ್ಲ ಗಣೇಶ ಬುಕ್ ಇರ್ತಾ ಇತ್ತು. ಆ ಬುಕ್ಕಲ್ಲಿ ಅವ್ರು ದುಡ್ಡು ಕೊಡಲಿಲ್ಲ ಅಂದರೂ ಅವಾಗೆಲ್ಲ ಸೈಕಲ್ಗಳೇ ಜಾಸ್ತಿ ಇದ್ದಿದ್ದು. ಅವ್ರ ಸೈಕಲ್ ಚಕ್ರಗಳ ಮೇಲೆ ಕೂತು ಅವ್ರ ಹತ್ರ ದುಡ್ಡು ಕೊಡೋವರೆಗೂ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅವರು ಹೆಣ್ಮಕ್ಳು ಎಲ್ಲಾದರೂ ಹೋಗಲಿ ಅಂದ್ಬಿಟ್ಟು ನಮಗೆ ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಡ್ತಾಯಿದ್ರು. ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಬಂದು ಗಣೇಶನ ಇಟ್ಟು ಅದು ಮಿಕ್ಕಿದ ಟಬ್ಬಲ್ಲಿ ನೀರು ಬಿಟ್ಕೊಂಡು ನಾವು ಟಬ್ಬಲ್ಲೇ ಬಿಡ್ತೀವಿ. ನಾವು ಯಾರಿಗೂ ಕೊಡೋದಿಲ್ಲ. ಬೆಳಿಗ್ಗೆ ಎದ್ದು ಮಣ್ಣೆತ್ತಿ ಒಂದು ಪಾಟ್ಗೆ ಅಥವಾ ಗಿಡಕ್ಕೋ ಹಾಕ್ತೀವಿ. ನಮ್ಮ ಕಡೆ ಕೆರೆ ಆ ಥರದ್ದು ಯಾವುದೂ ಇಲ್ಲ. ನಾವು ಈ ಬಕೆಟ್ಗಳಲ್ಲಿ ಟಬ್ಗಳಲ್ಲೇ ಬಿಡಬೇಕಾಗುತ್ತೆ. ಏನು ಮಾಡೋಕ್ಕೋ ಆಗಲ್ಲ, ಕೆರೆಗಳೇ ಇಲ್ಲ ನಮ್ಮ ಕಡೆ. ಬನ್ನಿ, ಗಣಪತಿ ಬಪ್ಪ ಮೋರಿಯ. ಬಿಡ್ತೀಯ ನೀನು ಬಿಡಬೇಕು, ನನ್ನೆಲ್ಲ 3 ಸತಿ.
ಇವಾಗ ಗೌರಮ್ಮನ ತರ್ತೀನಿ, ಜಾಗ ಬಿಡಿ. ಏನೇನಿದೆಯೋ ಎಲ್ಲನೂ ಬಿಟ್ಬಿಡ್ತೀವಿ. ಸೌಂಡು ತೋರಿಸು, ಅಲ್ಲಿ ನೋಡಿ, ಇಲ್ಲಿ ಬಾಳೆ ತಿಂಡು ಹಾಕ್ಬಿಡ್ತೀವಿ. ಬೆಳಿಗ್ಗೆ ಎದ್ದು ಗಿಡಕ್ಕೆಲ್ಲ ಹಾಕ್ತೀವಿ. ಈ ಥರ ನಮ್ಮ ಗಣೇಶ ವಿಸರ್ಜನೆ ಮಾಡೋ ಪದ್ಧತಿ. ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಯಾವ ಥರ ಬಿಡ್ತೀರಾ? ಕಮೆಂಟ್ ಮಾಡಿ.